ಆ ಚಿದಂಬರಮ್ಮನ ಬರ್ತ್ಡೇಗೆ ಇನ್ವೈಟ್ ಮಾಡು ಅಂತ ನಿನ್ಗೆ ಯಾರು ಹೇಳಿದ್ರು ಸಾಕ್ಷಿ? ನೀನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದಾಗಲೇ ಹೇಳಿದೀನಿ ನಿನಗೆ, ಇನ್ ಯಾವತ್ತೂ ಅವ್ರ ಹತ್ರ ಮಾತಾಡೋ ಕೂಡು ಅಂತ. ಅಂತದ್ರಲ್ಲಿ ನನ್ನ ಮಾತು ಮೀರಿ ಅವ್ರನ್ನ ಇನ್ವೈಟ್ ಮಾಡಿದ್ಯಾ ಅಂತಂದ್ರೆ ನಿನಗೆ ಎಷ್ಟು ಬೇಡ ಕೊಬ್ಬು. ಈಗ ಬರ್ತ್ಡೇಗೆ ಇನ್ವೈಟ್ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರು ಹೇಳೋ? ಯಾರು ಹೇಳಿಲ್ಲ, ನನಗೆ ಕರಿಬೇಕು ಅಂತ ಅನಿಸ್ತು, ಅದಕ್ಕೆ ಕರೆದೆ. ನಿನಗೆ ಕರಿಬೇಕು ಅನಿಸ್ತೋ ಅಥವಾ ನಿಮ್ಮಮ್ಮನ್ ತರ ಅಂತ ಒಬ್ರಿದಾರಲ್ಲ ಅವ್ರು ಹೇಳಿ ಕರ್ಸಿದ್ರು? ಅಯ್ಯೋ, ನಾನ್ ಯಾಕೆ ಹೇಳಿ? ನಾನು ಅವಳಿಗೇನು ಹೇಳ್ಕೊಟ್ಟಿಲ್ಲಪ್ಪ. ನೋಡಿ, ಸುಮ್ನೆ ನೀವು ಈ ವಿಷಯದಲ್ಲಿ ನನ್ನನ್ನು ಸಿಕ್ಕಾಕಿಸ್ಬೇಡಿ. ಯಾಕೆ ಅಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ಅವಳು ಈ ತರದ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಕರ್ದೆ ಅಂತ ಹೇಳು ಸಾಕ್ಷಿ. ಮಗ ಆಗಿರೋ ನಾನೇ ಆ ಅಪ್ಪನ ತಂದೆ ಇಲ್ಲ ಅಂತ ದೂರ ಇಟ್ಟಿದ್ದೀನಿ. ಅಂತದ್ರಲ್ಲಿ ನೀನು ಅವ್ರನ್ನ ಕರೆಯೋ ಅಧಿಕ ಪ್ರಸಂಗತನ ಯಾಕೆ ಮಾಡ್ತಿದ್ದೆ ಹೇಳು? ನೀವು ಅವ್ರನ್ನ ಸುಮ್ಮನೆ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅವ್ರು ಮಾಡಿರೋ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈ ರೀತಿ ಅವ್ರನ್ನ ಸತಾಯಿಸೋದು ಸರಿನಾ ಹೇಳಿ? ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ರಂಜಿತ್. ಓಹ್, ಅವರು ನನ್ನನ್ನ ಮಿಸ್ ಮಾಡ್ಕೋತಾ ಇದ್ದಾರ? ನನ್ನ ಮಗನು ಒಂದು ಮಾಡಮ್ಮ ತಾಯಿ, ಈ ಕೆಲಸ ನಿನ್ ಕೈಲಿ ಬಿಟ್ಟು ಇನ್ ಯಾರ ಕೈಲೂ ಆಗಲ್ಲ ಅಂತ ನಿನ್ ಕನ್ಸಲ್ಲಿ ಬಂದು ಕೇಳ್ಕೊಂಡ್ರ ಅವರು? ಕನ್ಸಲ್ಲ ರಂಜಿತ್, ನಿನ್ನೆ ಮನೆಗೆ ಬಂದಿದ್ರು. ಅವರು ತುಂಬಾ ನೊಂದ್ಕೊಂಡು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು. ಅವ್ರ ಮಾತು ಕೇಳಿ ನೀವು ನಿಮ್ ತಂದೆಯಿಂದ ದೂರ ಆಗೋದಕ್ಕೆ ನಾನೇ ಕಾರಣ ಅಂತ ತುಂಬಾ ಗಿಲ್ಟ್ ಫೀಲ್ ಆಯ್ತು. ಅದಕ್ಕೆ ನಿಮ್ಮಿಬ್ರನ್ನ ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕು ಅಂತ ಅವ್ರನ್ನ ನಾನೇ ಬರ್ತಡೆಗೆ ಇನ್ವೈಟ್ ಮಾಡಿದೆ. ಓಹ್, ನಿಮ್ ಮಧ್ಯೆ ಇಷ್ಟೆಲ್ಲ ಮಾತಾಗಿದ್ಯಾ? ನನಗೆ ವಿಷಯ ಹೇಳ್ದೆ ಮುಚ್ಚಿಟ್ಟಿದೀಯ ನೀನು. ಯಾಕೆ ಸಾಕ್ಷಿ, ಈ ವಿಷಯದಲ್ಲಿ ಪದೇ ಪದೇ ಯಾಕೆ ಈ ತರ ಮಾಡಿ ನನ್ಗೆ ಹಿಂಸೆ ಕೊಡ್ತಿದ್ಯಾ ಹೇಳೋ? ಮದುವೆಗೆ ಮುಂಚೆ ಆ ಮನುಷ್ಯನ ಅಷ್ಟೊಂದು ದ್ವೇಷಿಸ್ತಿದ್ದೆ, ಇವಾಗ ಅವ್ರ ಪರ ವಹಿಸ್ಕೊಂಡೆ ಮಾತಾಡ್ತಿದ್ಯಲ್ಲ ನೀನು. ಬುದ್ಧಿ ಇಲ್ವಾ ನಿನಗೆ? ಈ ಅರ್ಪಿತಾ ಈ ಮನೆಗೆ ಬಂದು ಸೇರ್ಕೊಂಡಾಗಿನಿಂದ ನೀನು ಆ ಚಿದಂಬರಮನ ಮಾವ ಅಂತ ಒಪ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ನನಗೆ. ಸಾಕ್ಷಿ, ನೀನು ಆ ಚಿದಂಬರಂ ಬಗ್ಗೆ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಂಡಿದ್ಯಾ ಅಂತ ಅವನು ಗೊತ್ತಾದ್ರೆ ಮುಗೀತು ಸಾಕ್ಷಿ. ನಮ್ಮಿಬ್ರು ಮಧ್ಯೆ ಬಿರುಕು ಮೂಡಿಸ್ತಾನೆ, ನಮ್ಮ ಸಂಬಂಧ ಅನ್ಯಾಯವಾಗಿ ಹಾಳು ಮಾಡ್ಬಿಡ್ತಾನೆ ಸಾಕ್ಷಿ ಅವನು. ಆ ಮನುಷ್ಯನಿಗೆ ಹೆಂಡತಿ, ಮಕ್ಕಳು, ಸೊಸೆ ಯಾವ ಸೆಂಟಿಮೆಂಟು ಇಲ್ಲ. ಪ್ಲೀಸ್, ಅವನ ಮಾತಿಗೆ ಮರಳಾಗ್ಬೇಡ ನೀನು. ನಿನ್ನನ್ನ ತನ್ನ ಕಡೆ ಮಾಡ್ಕೊಂಡು ಮನೆ ಹಾಳು ಮಾಡೋದು ಹೇಗೆ ಅಂತ ಸ್ಕೆಚ್ ಹಾಕ್ತಿರ್ತಾನ ಅವನು. ಅವನು ಮೊಸಳೆ ಕಣ್ಣೀರಿಗೆ ನೀನ್ ಬಲಿ ಆದ್ರೆ ಮುಗೀತು. ನಿನ್ನ ನನ್ನ ಲೈಫ್ ಹಾಳಾದಾಗೇನೆ. ಅವನೊಬ್ನೇ ಅಲ್ಲ, ಅವನ ತರ ಮೊಸಳೆ ಕಣ್ಣೀರು ಹಾಕೋರು ತುಂಬಾ ಜನ ಇದ್ದಾರೆ. ಯಾರ ಮಾತು ನಂಬೇಡ ಸಾಕ್ಷಿ, ಪ್ಲೀಸ್. ಇಂಥವರೆಲ್ಲ ಹೇಗೆ ಗೊತ್ತಾ ಸಾಕ್ಷಿ, ತಮ್ಮ ಕೆಲಸ ಆಗುವವರೆಗೂ ನಮ್ಮ ಜೊತೆನೇ ಇದ್ದು ನಮ್ಮನ್ನ ನಂಬಿಸಿ ಕೆಲಸ ಮುಗಿದ ಮೇಲೆ ಕುತ್ತಿಗೆ ಕುಯ್ದು ಬಿಡ್ತಾರೆ. ನೋಡು, ಇನ್ಮುಂದೆ ನೀನು ಇಂಥವ್ರನ್ನೆಲ್ಲ ಬ್ಲೈಂಡ್ ಆಗಿ ನಂಬೇಡ ಸಾಕ್ಷಿ. ಎಚ್ಚರಿಕೆಯಿಂದ ಇರು, ಇಲ್ಲ ಅಂತಂದ್ರೆ ಖಂಡಿತ ನಿನ್ನ ಸಂಬಂಧ ಹಾಳಾಗತ್ತೆ ಹೇಳಿದ್ದೀನಿ. ನೀವು ನನ್ನ ಮದ್ವೆ ಆಗೋಕ್ಕಿಂತ ಮುಂಚೆ ನಿಮ್ ಬಗ್ಗೆನೂ ನಮ್ ತಂದೆ ತಾಯಿ ತಪ್ಪು ತಿಳ್ಕೊಂಡಿರ್ಲಿಲ್ವಾ? ಆದ್ರೆ ಈಗ ಅವರು ನಿಮ್ಮನ್ನ ಒಳ್ಳೆಯವರು ಅಂತ ಒಪ್ಕೊಂಡಿದಾರಲ್ವಾ? ಹಾಗೆ ನಿಮ್ ತಂದೆನೂ ಯಾಕೆ ಬದಲಾಗಬಾರ್ದು ರಂಜಿತ್? ನನ್ನನ್ನ ಅವ್ರಿಗೆ ಹೋಲ್ಸ್ಬೇಡ ಸಾಕ್ಷಿ ನೀನು. ಆ ಮನುಷ್ಯ ಏನು ಅಂತ ನಿನಗಿಂತ ಮುಂಚೆಯಿಂದ, ನಿನಗಿಂತ ಚೆನ್ನಾಗಿ, ನಿನಗಿಂತ ಹತ್ರದಿಂದ ನೋಡಿದೀನಿ ನಾನು. ಆ ಮನುಷ್ಯ ಏನು, ಅವನ ಗುಣ ಏನು ಅಂತ ನನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನೋಡು, ಈ ವಿಷಯದ ಬಗ್ಗೆ ಮಾತಬೇಡ. ನೀನು ಇನ್ಮೇಲೆ ನನಗೆ ಗೊತ್ತಿಲ್ಲದ ಹಾಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಾನು ನಿನ್ನ ಪಾಲಿಗೆ ಇರಲ್ಲ.